ಲೋಕಸಮರ ಅಖಾಡದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಈ ಒಕ್ಕಲಿಗ ದಂಗಲ್. ಇವತ್ತು ಸಚಿವ ಚಲುವರಾಯಸ್ವಾಮಿ ಅವರು ಮತ್ತೊಂದು ಹಳೆಯ ವಿಚಾರವನ್ನು ಕೆದಕಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಟೆಲಿಫೋನ್ ಕದ್ದಾಲಿಸಿದ್ದು ಯಾರು ಅಂತ ಕೇಳಿದ್ದಾರೆ. ಮತ್ತೆ ಆದಿಚುಂಚನಗಿರಿ ಮಠವನ್ನು ಎಳೆದು ತಂದಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ನಿರ್ಮಲಾನಂದ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿಸಿದ್ಯಾರು? ಕುಮಾರಸ್ವಾಮಿ ಕಾಲದಲ್ಲೇ ಅಲ್ವಾ ಫೋನ್ ಟ್ಯಾಪ್ ಆಗಿದ್ದು? ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠವನ್ನು ಹುಟ್ಟುಹಾಕಿದ್ಯಾರು? ಧರ್ಮಪೀಠಕ್ಕೆ ಇದಕ್ಕಿಂತ ಅಗೌರವ ಬೇಕಾ? ಈಗ ಚುನಾವಣೆ ಬಂದಿದೆ, ಅದಕ್ಕೆ ಮಠಕ್ಕೆ ಹೋಗ್ತಿದ್ದಾರೆ ಅಂತ ಚಲುವರಾಯಸ್ವಾಮಿ ಟೀಕೆ ಮಾಡಿದ್ದಾರೆ. ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಈಗ ಮಠಕ್ಕೆ JSS ಮಠ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ಚುಂಚನಗಿರಿ ಇರ್ಬೋದು, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಮಠಕ್ಕೆ ಹೋಗ್ತಕ್ಕಂಥದ್ದು ಅಭ್ಯರ್ಥಿಗಳು, ಪಕ್ಷದ ನಾಯಕರು. ಬಟ್ ಆದರೆ ಇವರು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಜಾತ್ಯತೀತ ಮಠ ಅಂದರೆ ಅದು ಚುಂಚನಗಿರಿ ಮಠ. ಎಲ್ಲ ಜಾತಿಯನ್ನು ಪ್ರೀತಿಸ್ತವರು, ಬೆಳೆಸ್ತವರು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು. ಚುನಾವಣೆ ಈ ಟೈಮ್ನಲ್ಲಿ ಅಭ್ಯರ್ಥಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಓಕೆ, ಸಹಜ. ಚಲುವರಾಯಸ್ವಾಮಿ ಅವರ ಹೇಳೋ ಪ್ರಕಾರ ಜ್ವರ ಬಂದಾಗಲೇ ಡಾಕ್ಟರ್ ಹತ್ರಕ್ಕೆ ಹೋಗೋದು, ಚುನಾವಣೆ ಬಂದಾಗಲೇ ಮಠಗಳ ಹತ್ರ ಹೋಗೋದು. ಹಾಗಂತ ಮಠದವರು ಇವ್ರು ಬರಬೇಕು, ಅವ್ರು ಬರಬಾರ್ದು, ಅವ್ರು ನಮಗೆ ತೊಂದರೆ ಕೊಟ್ಟರು, ಹಾಗೆ ಯಾವ ಮಠಗಳು ಕೂಡ ನಡ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಮಠಗಳನ್ನು ಇವರು ರಾಜಕೀಯಕ್ಕೆ ಎಳೆದು ತರ್ತಾ ಇರ್ತಕ್ಕಂಥದ್ದೇ ತಪ್ಪು. ನಿನ್ನೆ DK ಶಿವಕುಮಾರ್ ಅವರ ಹೇಳಿಕೆ ಆಗಿರ್ಬೋದು, ಇವತ್ತು ಚಲುವರಾಯಸ್ವಾಮಿ ಅವರ ಹೇಳಿಕೆ ಆಗಿರ್ಬೋದು, ಕಾಲಕ್ಕೆ ಕಾಲಘಟ್ಟಕ್ಕೆ ತಕ್ಕಂತೆ ಅವೆಲ್ಲ ಘಟನಾವಳಿಗಳು ನಡೆದು ಹೋಗಿರುತ್ತೆ. ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಫೋನ್ ಕದ್ದಾಲಿಕೆ ಪ್ರಕರಣವನ್ನು CBIಗೆ ವಹಿಸಿದ್ರು. ಅದಾದ ನಂತರ ಎಲ್ಲ ವಿಚಾರಣೆಗಳೆಲ್ಲವೂ ಕೂಡ ನಡೀತು. ಹಾಗಾಗಿ ಅದು ಪ್ರೂವ್ ಕೂಡ ಏನಾಗಿಲ್ಲ. ಅವತ್ತೇ 2019ರಲ್ಲೇ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ರು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಮತ್ತೆ ಅದನ್ನು ಈಗ ಕೆದಕ್ತಾ ಇದ್ದಾರೆ. ಇದೇ ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಈಗ ಮಠಕ್ಕೆ JSS ಮಠ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ಚುಂಚನಗಿರಿ ಇರ್ಬೋದು, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಮಠಕ್ಕೆ ಹೋಗ್ತಕ್ಕಂಥದ್ದು ಅಭ್ಯರ್ಥಿಗಳು, ಪಕ್ಷದ ನಾಯಕರು. ಬಟ್ ಆದರೆ ಇವರು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಜಾತ್ಯತೀತ ಮಠ ಅಂದರೆ ಅದು ಚುಂಚನಗಿರಿ ಮಠ. ಎಲ್ಲ ಜಾತಿಯನ್ನು ಪ್ರೀತಿಸ್ತವರು, ಬೆಳೆಸ್ತವರು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು. ಚುನಾವಣೆ ಈ ಟೈಮ್ನಲ್ಲಿ ಅಭ್ಯರ್ಥಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಇದೇ ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿ ಅವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಈಗ ಮಠಕ್ಕೆ JSS ಮಠ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ಚುಂಚನಗಿರಿ ಇರ್ಬೋದು, ನಾವು ಹೋಗಿದ್ದೀವಿ, ಅವರು ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಮಠಕ್ಕೆ ಹೋಗ್ತಕ್ಕಂಥದ್ದು ಅಭ್ಯರ್ಥಿಗಳು, ಪಕ್ಷದ ನಾಯಕರು. ಬಟ್ ಆದರೆ ಇವರು ಫೋನ್ ಟ್ರ್ಯಾಪ್ ಮಾಡಿದ್ದಾರೆ. ರಾಜ್ಯದಲ್ಲಿ ಅತ್ಯಂತ ಜಾತ್ಯತೀತ ಮಠ ಅಂದರೆ ಅದು ಚುಂಚನಗಿರಿ ಮಠ. ಎಲ್ಲ ಜಾತಿಯನ್ನು ಪ್ರೀತಿಸ್ತವರು, ಬೆಳೆಸ್ತವರು ನಮ್ಮ ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು. ಚುನಾವಣೆ ಈ ಟೈಮ್ನಲ್ಲಿ ಅಭ್ಯರ್ಥಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಓಕೆ, ಸಾಮಾನ್ಯವಾಗಿ ಇಂಥ ಪ್ರಶ್ನೆಗಳೆಲ್ಲವೂ ಬಂದಾಗ ಉತ್ತರವನ್ನು ಯಾರು ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ಹಾಗಂತ ನಿರ್ಮಲಾನಂದ ಶ್ರೀಗಳು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಹೇಳಿದರೆ ತಪ್ಪಾಗುತ್ತೆ. ಮಠಕ್ಕೆ ಬರುವ ಭಕ್ತರು ಯಾವುದೇ ಸಮುದಾಯದವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವರನ್ನು ಆಶೀರ್ವದಿಸುವಂಥದ್ದು ಮಠಾಧೀಶರ ಕರ್ತವ್ಯ. ಆ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಈಗ ಮತ್ತೆ ಇದೆಲ್ಲ ವಿಚಾರ ಏನು ಅಂತಂದರೆ, ಈಗ ನಡೀತಾ ಇರತಕ್ಕಂಥ 14 ಕ್ಷೇತ್ರಗಳ ಮೊದಲ ಹಂತದ ಮತದಾನ ಏನಿದೆ, ಅದರಲ್ಲಿ 11 ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವ ಇದೆ. ಆ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಇಷ್ಟೆಲ್ಲ ಪಕ್ಷಗಳ ಸರ್ಕಸ್ ಅಷ್ಟೆ.